ಗಂಗಕ್ಕ, ನೀನೇನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ? ಪೂಜೆ ಆಯ್ತೇನು? ಆಯ್ತು ಕಣವ, ನೀನು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನು ಹೆಂಗಿದ್ಯವ? ಹೆಂಗೋ ಇಷ್ಟು ಮಾತ್ರ ಇದ್ದೀನಿ ಬಾರವ. ನಿಮ್ಮ ಅತ್ತೆ ಹೆಂಗವಳವ? ಚೆನ್ನಾಗವ್ರೆ ಕಣವ. ಇಲ್ಲಿಲ್ಲ, ಮಗಳು ಮನೆಗೆ ಹೋಗೋರೆ, 1-2 ದಿನ ಇದ್ದು ಬರ್ತೀನಿ ಅಂತ. ನೀನು ಯಾಕೆ ಗಂಗಕ್ಕ ಹಿಂಗಾಗ್ಬಿಟ್ಟಿದ್ಯಾ? ಏನಾಯ್ತು? ಅಯ್ಯೋ ನನ್ನ ಜೀವನ ಅಂತ ಹೇಳವ, ಜೀವನನೇ ಬ್ಯಾಡವಾಗ್ಬಿಟ್ಟದೆ. ಯಾಕಕ್ಕ ಹಂಗಂತಿ? ಅಂಥದ್ದು ಏನಾಯ್ತು? ನಿನ್ನ ಮಕ್ಳಿಗೆಲ್ಲ ಮದುವೆ ಆಯ್ತಲ್ವೇ? ಅವರೆಲ್ಲ ಚೆಂದಾಗವ್ರೆ ತಾನೇ? ಅಯ್ಯೋ ನನ್ನ ಮಕ್ಳಿಗೇನವ, ಚೆಂದಾಗಿ ಅವರೇ, ಅವ್ರವ್ರ ಹೆಣ್ತಿದ್ದೀರ ಜೊತೆ. ನನ್ನ ಬಾಳೆ ಕಣವ ತಂತ್ರ ಆಗಿರೋದು. ಯಾಕಕ್ಕ ಏನಾಯ್ತು? ಇವನಂತ ಹೇಳವ, ಇಬ್ಬರು ಮಕ್ಳಿದ್ರು ಯಾರೂ ಇಲ್ದಂಗೆ ಆಗ್ಬಿಟ್ಟದೆ ನನ್ನ ಕತೆ. ಏನು ಮಾಡೋಣ, ನಾನು ಹಣೆ ಬರೋಕ್ಕೆ ಹೇಳ್ಕೊಂಬಂದಿರೋದು. ಯಾಕೆ ಇಬ್ರು ಇಲ್ವೇ ಇಲ್ಲಿ? ಎಲ್ಲೋಗೋರೆ? ಒಬ್ಬಿಲ್ಲ ಅವನೇ ಕಣವ, ಒಬ್ಬ ಬೆಂಗಳೂರಾಗವನೇ. ಇಲ್ಲಿರೋಕ್ಕಿಲ್ಲ, ನಾನು ಬೆಂಗಳೂರಾಗಿರ್ತೀನಿ ಅಂತ ಹೋದವನು. ಕಳಿಸಿದ್ರು ಬರೋಕ್ಕಿಲ್ಲ ಕಣವ. ಹೌದೇ? ಮತ್ತೆ ಇಲ್ಲಿ ಯಾರು ನೋಡ್ಕೋತಾರೆ ನಿನ್ನ? ನಿನ್ನ ಸೊಸೆ ಇಲ್ಲೇ ಅವಳಲ್ಲ, ಅವಳು ನೋಡ್ಕೊಳಕ್ಕಿಲ್ವೇ? ಅವನಂತ ಹೇಳವ, ಮೊದಲನೇವನಿಗೆ ಸಂಬಂಧದಾಗ ಬ್ಯಾಡ, ಹೊಸ ಸಂಬಂಧದಾಗೆ ಹೆಣ್ಣು ತರುಮ ಅಂತ ಬೇರೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಬಂದು ಅವಳು ನನ್ನ ಮಗನ ನನ್ನ ಕಡೆಗೆ ಬಿಡಲ್ಲ. ಯಾವಾಗಲೂ ಅವ್ರ ಅಪ್ಪನ ಮನೆ ಕಡೆಗೇನೆ. ಒಂದು ಮದುವೆ ಆಗಲಿ, ಮುಂಚೆ ಆಗಲಿ, ಹಬ್ಬ ಹರಿದಿನ ಆಗಲಿ, ನಮ್ಮೂರ ಕಡೆಗೂ ಬರಲ್ಲ, ನಮ್ಮನ್ನು ನೋಡೋಕ್ಕೂ ಬರಲ್ಲ ಕಣವ. ಎರಡನೇವನು? ಅವನು ಅದೇ ಬಾಳೆ ಕಣವ, ಬೇರೆ ಕಡೆ ಬೇಡ, ಸಂಬಂಧದಾಗೆ ಮಾಡ್ಕೊಳ್ಳೋಣ ಅಂತ ಅದೇ ನನ್ನ ಗಂಡನ ತಂಗಿ ಮಗಳನ್ನೇ ಮಾಡ್ಕೊಂಡು ಬಂದು ಅವಳು ಎಮ್ಮಾರಿ ಕಣವ, ಹರಕ್ಲು ಬಾಯೋಳು. ದೊಡ್ಡವಳು ಚಿಕ್ಕವಳಿಗೂ ಆಗೋದೇ ಇಲ್ಲ. ಏನಪ್ಪ ಇಟ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋದ್ಲು ದೊಡ್ಡವಳು. ಇವಳು ಎಲ್ಲ ನಂದೆ ಅಂತ ಅವ್ರಮ್ಮನ ಮಾತು ಕೇಳ್ಕೊಂಡು ಮೆರಿತಾಳೆ. ನನ್ನ ಗಂಡ ಇರೋವರೆಗೂ ಸಂದಾಗೆ ಇದ್ಲು, ಸಂದಾಗೆ ನೋಡ್ಕೊತಿದ್ಲು. ಈಗ ನನ್ನ ಪಾಡು ನಾಯಿ ಪಾಡಾಗೋಗಿತ್ತು. ನನ್ನ ಅಣ್ಣನ ಮಗಳು ಇದ್ಲು, ಮಾಡ್ಕೊಂಡಿದ್ರೆ ಆಗಿರೋದು. ನನ್ನ ಗಂಡ ನನ್ನ ಮಾತು ಕೇಳಲಿಲ್ಲ. ಹೆಂಗೋ ನಮ್ಮ ಅಣ್ಣ ಏನಾದರೂ ಹೋಗಿದ್ ಬುದ್ಧಿ ಹೇಳಿರೋನು, ಹಂಗೆ ಹಿಂಗೆ ಮಾಡಿದರೆ ಏನು ಮಾಡ್ತೀವ, ಎಲ್ಲ ನನ್ನ ಹಣೆ ಬರ. ಏನು ಹೇಳ್ತಿದ್ದೀವ? ಇಷ್ಟೆಲ್ಲ ಐತೆ, ಹಿಂಗೆಲ್ಲ ಮಾಡ್ತಾರೆ? ಹ್ಞೂ ಕಣವ, ಅದು ಯಾಕೆ ಕೇಳ್ತೀಯ, ನನ್ನ ಹಣೆ ಪಾಡು. ಯೋನವ್ವ ಹಿಂಗಂದ್ಬಿಟ್ಟೆ. ನಾನು ನನ್ನ ಮಗನಿಗೆ ಬೇರೆ ಕಡೆಯಿಂದನೇ ಸಂಬಂಧ ತರಬೇಕು, ಸಂಬಂಧದಾಗ ಬೇಡ ಅಂತ ಅನ್ಕೊಂಡಿದ್ನಲ್ಲವ. ಅದೇ ನೀನು ತಪ್ಪು ತಿಳ್ಕೊಂಡಿದ್ದು ಕಣವ. ಹೊಸ ಸಂಬಂಧನೇ ಆಗಲಿ, ಸಂಬಂಧದಾಗೆ ಆಗಲಿ, ಇಲ್ಲ ಮಕ್ಕಳು ಇಷ್ಟಪಟ್ಟವ್ರೆ ಅಂತಲೇ ಆಗಲಿ, ಅದೇ ಕಣವ ಇಗ್ಲೋರು ಅದೇನೋ ಅಂತಾರಲ್ಲ ಹೋಗಿವು ಅಂತ, ಅದೇ ಆಗಲಿ 4 ಜನನ ವಿಚಾರಿಸಿ ನೋಡಿ ಮಾಡಿ ಏನು ತರಬೇಕು ಕಣವ. ತಿಳಿತೆ? ಇಳ್ಕೊಂಡು ಬಾವಿಗೆ ಆಗ್ಲೂ ಬಿದ್ದಂಗೆ ಆಗಬಾರ್ದು, ತಿಳ್ಕೊ. ಸಂಬಂಧದಾಗ ಮಾಡ್ಕೊಂಬಿಟ್ರೇನು ತಲೆ ಮೇಲೆ ಒತ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ, ಬೇರೆ ಕಡೆ ತಂದುಬಿಟ್ರೆ ಏನು ತಗೊಳ್ಬಿಟ್ಟಾರೆ. ನೋಡಿ ತಗೊಂಬರ್ಬೇಕು ಅಷ್ಟೇ, ಕುಲ ನೋಡಿ ಹೆಣ್ಣು ತಗೊಬರ್ಬೇಕು ಅಂತ ಹೇಳಕ್ಕಿಲ್ಕನವ. ಹಂಗೆ ತಗೊಬರ್ಬೇಕು. ಎಂತೆಂಥವನು ನಾವು ನೋಡ್ಬಿಟ್ಟು ಆಸೆ ಪಟ್ಬಿಟ್ಟು ತಗೊಂಬಂದ್ಬಿಟ್ರೆ ಅಂದಕ್ಕೆ ತಂದು ಇಕ್ಕೊಂಡಾಗ ಆಯ್ತದ ಅಷ್ಟೇನೇನೆ ಕಣವ. ನಾನು ಇನ್ನು ಹೊಡ್ತೀನಿ, ಆಮೇಲೆ ನನ್ನ ಸೊಸೆ ಅಷ್ಟೇ ಆಮೇಲೆ. ಸರಿ ಕಣವ, ಹುಷಾರು. ಅವ್ವ, ಅಜ್ಜಿ, ಏನು ಮಾಡ್ತಾ ಇದ್ದೀರಾ? ಯಾಕವ್ವ, ಏನಾಯ್ತು? ಯಾಕೆ ಹಿಂಗೆ ಕೂಗ್ತಿದ್ಯಾ? ಇನ್ನೇನು ಮಾಡ್ಲಪ್ಪ, ಅವ್ವ ಅಜ್ಜಿ ಎಲ್ಲೋದ್ರು? ಏನು ಮಾಡ್ತಾವ್ರೆ? ಇಲ್ಲೇ ಇದ್ದೀವಿ. ಅದೇನಾಯ್ತು ಹೇಳು, ಯಾಕಂಗೆ ಕಿರ್ಚ್ತಿದ್ಯಾ? ನಾನು ಹೇಳೋದನ್ನು ಕೇಳಿದ್ರೆ ನೀನು ಕಿರ್ಚ್ತೀಯ. ಅಂಥದ್ದೇನಾಯ್ತವ? ಅದೇ ಕಣವ, ಅಪ್ಪಯ್ಯ ಹೇಳಿರ್ಲಿಲ್ವಾ ಐಶುತವ ಮಾತಾಡು ಅಂತ, ಅದಕ್ಕೆ ಅವಳ ಹತ್ರ ಮಾತಾಡಿದೆ. ಹೌದೇ? ಏನಂದ್ಲವ? ಅಂದ್ಕೊಂಡಿದ್ದೆ ನಿಜ, ಅವರಿಬ್ರು ಒಬ್ರನ್ನೊಬ್ರನ್ನ ಇಷ್ಟಪಡ್ತಾವ್ರೆ. ಏನು ಹೇಳ್ತಿದ್ದೀವ? ಹೌದು ಕಣಜ್ಜಿ, ನೀನು ಮಾಡಿದ್ದೆಲ್ಲ ಒಳ್ಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗಾಯ್ತು ಅಷ್ಟೇ. ನೀನು ನನಗೋಸ್ಕರ ಮನೆ ಬಿಟ್ಟು ಬಂದೆ, ಆದರೆ ಇಲ್ಲಿ ಎಲ್ಲ ವೇಸ್ಟ್ ಆಯಿತು. ಏಯ್, ಅದೇನು ಹೇಳ್ತಿದ್ಯಾ ಸರಿಯಾಗಿ ಹೇಳೆ. ಅವ್ವ, ಮಾವನೇ ಹೋಗಿ ಆಯುಷಿಗೆ ಪ್ರಪೋಸ್ ಮಾಡಿದ್ನಂತೆ. ಹಂಗಂದ್ರೆ ಆಯುಷಿಗೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನೀನು ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ನಂತೆ ಮಾವ. ಆಮ್ಯಾಕೆ? ಇನ್ನೇನು ಇವಳು ಒಪ್ಕೊಂಡವಳೆ. ಅವತ್ತು ಯಾವತ್ತೋ ಯಾವಾಗಲೂ ಅತ್ತೆನೂ ಚಿಕ್ಕ ಮಾವನು ಸೀರೆ ಕೊಡೋಕೆ ಹೋಗಿದ್ರಂತಲ್ಲ ಐಶು ಅವರ ಅಮ್ಮನಿಗೆ, ಅವತ್ತೇ ಅಂತೆ ಮಾವ ಅವಳನ್ನ ನೋಡಿದ್ದು. ಅವತ್ತೇ ಅವಳ ಮೇಲೆ ಇಷ್ಟ ಆಗೋಯ್ತಂತೆ. ಹಂಗಂತ ಮಾವ ಅವಳ ಹತ್ರ ಹೇಳೋನೆ. ಆಮೇಲೆ ಅಷ್ಟೇ ಅಲ್ಲ, ನಾನು ನೀನು ಅವ್ರ ಮನೇಲಿ ಹೋಗಿ ಇದ್ವಲ್ಲ, ಅದನ್ನು ಹೇಳೋನೆ ಮಾವ. ಆಮ್ಯಾಕೆ? ಆಮೇಲೆ ಇನ್ನೇನು ಹೇಳಲಿ, ನೀವು ಹೇಳ್ರಿ ಏನು ಮಾಡ್ತೀರಾ ಅಂತ. ಮಾಡಕ್ಕೆ ಏನದೆ, ಅವರಿಬ್ರು ಮೆಚ್ಕೊಂಡವ್ರೆ ಅಂದರೆ ನಾವೇನು ಮಾಡೋಕ್ಕಾಯ್ತದೆ, ಬಿಡ್ರಿ. ಮಳ್ಳಿ ತವ್ರ ಮನೆಗೆ ಸೀರೆ ಕೊಟ್ಟು ಬರ್ತೀನಿ ಅಂತ ಹುಡುಗನ ಕರ್ಕೊಂಡೋಗಿ ಅಂತ ಕೆಲಸ ಮಾಡೋಳೆ ನೋಡ್ದ? ಏನ್ರಿ, ಈಗಲಾದ್ರೂ ಹೋಗಿ ಕೇಳೋಣ ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಸುಮ್ಕೀರಕ್ಕಾಯ್ತದೆ ನಮ್ಮಿ, ನಡಿ ಹೋಗಿ ಕೇಳುಮ ಯಾಕೆ ಹಿಂಗೆ ಮಾಡಿದೆ ಅಂತ. ಬಾರವಿ. ಇವನಂತ ಕೇಳೋದವ? ನಾನೆಷ್ಟೋ ಆಸೆ ಮಾಡಿಕೊಂಡಿದ್ದೆ ನನ್ನ ಮಗಳು ಆ ಮನೆ ಸೇರ್ತಾಳೆ ಅಂತ, ಹಿಂಗೆ ಮಾಡ್ಬಿಟ್ಲಲ್ಲ. ಇಲ್ಲಿ ಅಂದ್ಕೊಂಡು ಕೂತ್ಕೊಂಡ್ರೆ ಏನು ಬರ್ತದೆ, ನಡಿಯಮ್ಮಿ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಿರೋಕ್ಕಿಲ್ಲ,
ಅವನ ಹತ್ರ ಹೇಳಿ ಅವಳಿಗೆ ಸರಿಯಾಗಿ ಮಾಡ್ಸೋಣ ನಡಿ. ನಾವು ಹೇಳ್ಬಿಟ್ರೆ ನಿನ್ನ ಮಗ ನಂಬಿಡ್ತಾನ? ನಂಬೋದು ಬಿಡೋದು ಆಮ್ಯಾಕಿನ ಮಾತು. ಈಗ ಹೇಳೋಣ, ಅದೇನಾಯ್ತದೋ ಆಗಲಿ. ನಡಿಯಮ್ಮಿ. ಸರಿ ನಡಿಯವ, ಹೋಗುವ. ಅದೇನಾಗ್ಬಿಡ್ತದೋ ಆಗ್ಬಿಡ್ಲಿ ಅತ್ತಾಗಿ. ಅಳಿಯಂದ್ರೂ ಬೇಡ, ಶೋಭನೂ ಬೇಡ, ನಾನು ನೀನು ಇಬ್ಬರೇ ಹೋಗಿ ಬರುಮ. ಸರಿ ಕಣವ, ನಡಿ. ನಿನ್ನ ಮಾತು ಕೇಳ್ಕೊಂಡು ಬರ್ತಿದ್ದೀನಿ. ಅದೇನು ಮಾಡ್ತೀವಿ ಮಾಡಿ ನಡಿ. ನಿನ್ನ ಮಗನಿಗೂ ಸೊಸೆಗೂ ಅದೇನು ಬುದ್ಧಿ ಕಲಿಸು. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.